ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಟುಡೇ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು 10th ಸ್ಟ್ಯಾಂಡರ್ಡಿನ ಕನ್ನಡದಲ್ಲಿ ಕೇಳಿರುವಂತಹ ಗಾದೆಗಳಲ್ಲಿ ಒಂದಾದಂತಹ ಗಾದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವಂತಹ ಗಾದೆಯನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾವು ಗಾದೆಯನ್ನು ಬರಿಬೇಕಾದ್ರೆ ಗಾದೆಯ ಮಹತ್ವವನ್ನು, ಹಾಗೆ ಆ ಗಾದೆಯ ವಿವರಣೆಯನ್ನು, ಅದರ ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಓಕೆ, ಹಾಗಾದರೆ ಈ ದಿನ ನಾವು ಈ ವಿಡಿಯೋದಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವಂತಹ ಗಾದೆಯನ್ನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಗಾದೆಯ ಮಹತ್ವ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಜನಪದದ ಉಪನಿಷತ್ಗಳೆಂದು ಕರೆಯುತ್ತಾರೆ. ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ. ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ. ಗಾದೆಗಳು ಹಿರಿಯರ ಅನುಭವ ಸಾರಗಳಾಗಿವೆ. ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಕಾರಿಯಾಗಿವೆ. ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ. ಈ ಗಾದೆಯು ಒಗ್ಗಟ್ಟಿನ ಮಹತ್ವದ ಬಗ್ಗೆ ತಿಳಿಸುತ್ತದೆ. ಗಾದೆಯ ವಿವರಣೆ. ಈ ಗಾದೆಯು ಸಾಮಾಜಿಕ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಬಲವನ್ನು ತಿಳಿಸುವಂತಹ ಸರಳ ಹಾಗೂ ಗಾಢವಾದ ಸಂದೇಶವನ್ನು ಹೊಂದಿದೆ. ಇದು ಕುಟುಂಬ, ಸಮಾಜ, ಸಂಘಟನೆ ಅಥವಾ ಯಾವುದೇ ಸಮೂಹದಲ್ಲಿ ಒಗ್ಗಟ್ಟಿಗಾಗಿ ಜೀವನ ಸಾಗಿಸಿದಾಗ ಬದುಕು ಸುಂದರವಾಗಿ ಸುಖಮಯವಾಗಿರುತ್ತದೆ ಎಂಬ ಸತ್ಯವನ್ನು ಒತ್ತಿ ಹೇಳುತ್ತದೆ. ಉಪಸಂಹಾರ. ಈ ಗಾದೆಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಹತ್ವವನ್ನು ತಿಳಿಸುತ್ತದೆ. ಒಗ್ಗಟ್ಟಾಗಿ ಬಾಳುವ ಮೂಲಕ ಜೀವನವನ್ನು ಶಾಂತಿಯುತವಾಗಿ ಮತ್ತು ಸಮೃದ್ಧವಾಗಿ ಕಟ್ಟಿಕೊಳ್ಳಬಹುದು.